Hey friends, welcome back to our YouTube channel. After long time ಇಬ್ಬರು ಬಂದಿದ್ದೀವಲ್ಲ ಯೂಟ್ಯೂಬ್ ಚಾನಲಲ್ಲಿ. ಚಲೋ, ಇವತ್ತು ನಾವು ಬಂದ್ಬಿಟ್ಟು ಆಲ್ರೆಡಿ ನೀವು ತಮ್ಮನೇನಲ್ಲಿ ನೋಡಿರ್ತೀರ. ನಾವಿವಾಗ ಚಾಮುಂಡಿ ಬೆಟ್ಟ ಟೆಂಪಲ್ಗೆ ಹೋಗ್ತಾ ಇದೀವಿ. ಮೈಸೂರಿಗೆ ಬಂದಿದ್ದೀವಿ, ಯಾಕೋ ಸುಮ್ಮನೆ ಹಂಗೆ ಬಂದಿದ್ದೀವಿ. ಬಟ್ ಆ್ಯಂಡ್ ಒನ್ ಮೋರ್ ಥಿಂಗ್, ಫಸ್ಟ್ ಟೈಮ್ ನಾನು ಈ ಥರ ಘಾಟ್ ರೋಡ್ ಓಡಿಸ್ತಾ ಇರೋದು. ಒಂದು ಒಗ್ನೇಕಲ್ ಫಾಲ್ಸಲ್ಲಿ ಓಡಿಸಿದ್ದೆ, ಬಟ್ ಅದು ಅಷ್ಟು ಘಾಟ್ ಏನಿದ್ದಿಲ್ಲ. ಓಕೆ, ಆ್ಯಂಡ್ ನೆಕ್ಸ್ಟ್ ದಿಸ್ ಈಸ್ ಸೆಕೆಂಡ್ ಟೈಮ್ ಇದರಲ್ಲಿ ಹೋಗ್ತಾ ಇದ್ವಿ. ಸೊ ಆಲ್ಮೋಸ್ಟ್ ಬೆಂಗಳೂರಿಂದ 2.5 hours ಜರ್ನಿ. ಚೆನ್ನಾಗಿದೆ ಅಲ್ಲ ಹೈವೇ, ಸೊ ನೋ ಪ್ರಾಬ್ಲಮ್. ಆ್ಯಂಡ್ ನಾನು ರಂಜಿತಾನು ಆಫ್ಟರ್ ಲಾಂಗ್ ಟೈಮ್ ವ್ಲಾಗಲ್ಲಿ ಕಾಣಿಸ್ಕೊಂತಿದ್ದೀವಿ. ರಂಜಿತಾ, ಎವ್ರಿ ಒನ್ ಈಸ್ ಆಸ್ಕಿಂಗ್, ಇಬ್ಬರು ಸೇರಿ. ನಾನು ಆಕ್ಚುಲಿ ಹಿಂದಿನ ಬ್ಲಾಗ್ ಅಲ್ಲೆಲ್ಲ ಕಾಣಿಸ್ಕೊಂಡಿನಿ, ನೀನಂತೂ ಸುದ್ದಿನೇ ಇಲ್ಲ. ನೀನೇ ಆಫ್ಟರ್ ಅ ಲಾಂಗ್ ಟೈಮ್ ಕಾಣಿಸ್ತಿದ್ದೀನಿ. ಓಕೆ, ಚಲೋ, ದಿಸ್ ಈಸ್ ಮೈ ಫಸ್ಟ್ ವಿಸಿಟ್. ರಂಜಿತಾ ಆಲ್ರೆಡಿ ನೋಡಿದಲ್ಲ, ನಾನು ನೋಡಿಲ್ಲ. ನಾನು ಆಲ್ರೆಡಿ ಒಂದು 2-3 ಟೈಮ್ಸ್ ಬಂದಿದ್ದೀನಿ ಮೈಸೂರಿಗೆ. ಅವಾಗೆಲ್ಲ ಸಣ್ಣರಿದ್ದ ಟ್ರಿಪ್ಪಿಗೆ ಅಂತ ಕರ್ಕೊಂಡ್ ಬರ್ತಿದ್ರು ಮನೇಲಿ, ಅವಾಗ ಟ್ರಿಪ್ಪಿಗೆ ಅಂತ. ಇವ್ರು ಫಸ್ಟ್ ಟೈಮ್ ಚಾಮುಂಡಿ ಬೆಟ್ಟ. ನಾನು ಆಲ್ರೆಡಿ ನೋಡಿದಾರೆ ಅನ್ಕೊಂಡಿದ್ದೆ, ಇವತ್ತಿಗೆ ಗೊತ್ತಾಯ್ತು ಅವರು ಚಾಮುಂಡಿ ಬೆಟ್ಟ ನೋಡಿಲ್ಲ ಅಂತ. ಸೊ ಬಂದಿದ್ದೀವಿ. ಸುಮ್ಮನೆ ಹಂಗೆ ಜಿಮ್ಗೆ ಹೋಗ್ತಿದ್ವಿ ಮಾರ್ನಿಂಗು. ಚಲೋ ಎಲ್ಲಾದ್ರೂ ಹೋಗೋಣ ಅಂತ ಅನ್ಕೊಂಡು ಇಲ್ಲಿಗೆ ಬಂದಿದ್ವಿ. ಎಲ್ಲ ಚೆನ್ನಾಗಿ ಜರ್ನಿ ಆಗ್ಲಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡಿ ಮುಂದೆ ಹೋಗೋಣ. ಏನ್ ಸ್ಪಷ್ಟತೆ ಕನ್ನಡ ಒಂದೊಂದು ಜೋಡಿಸಿ ಮಾತಾಡ್ತಿದ್ದೆ. ಮಾತಾಡು ಒಳ್ಳೇದಾಗ್ಲಿ. ಅಂಡ್ ಇದು ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್. ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್ಸ್ ಎಲ್ಲ ಸೂಪರ್ ಆಗಿ ಸಕ್ಸಸ್ ಆಗ್ತಾವ. ಏನು ಪ್ಲಾನ್ ಮಾಡಿಲ್ಲ, ಫಸ್ಟ್ ಟೆಂಪಲ್ಗೆ ಹೋಗ್ತೀವಿ. ಇದು ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್ ಬಂದ್ಬಿಟ್ಟು 2 PM. ನಾವು ವಿತಿನ್ 2 PM ಒಳಗಡೆ ದರ್ಶನ ಎಲ್ಲ ಮುಗಿಸ್ಕೋಬೇಕು. ಆಮೇಲೆ ಮತ್ತೆ 3:30 4 o'clock ಮತ್ತೆ ಓಪನಿಂಗ್ ಇದೆ. ಬಟ್ ನಾವು ಜಲ್ದಿ ದರ್ಶನ ಮುಗಿಸ್ಬಿಟ್ಟು ವಿ ಗೋ ಬ್ಯಾಕ್ ಟು ಮೈಸೂರು. ಆ್ಯಂಡ್ ಮೈಸೂರಲ್ಲಿ ಏನು ನೋಡಿರಲ್ಲ ಪ್ಲೇಸಸ್ಸು ಅದು ನೋಡೋಣ. ಓಕೆನಾ? ನಮ್ಮ ಬ್ಲಾಗಲ್ಲಿ ಕೂಡ ಹಾಕ್ತೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ, ಫೈನಲ್ ಆಗೋವರೆಗೂ ನೋಡಿ. ಓಕೆನಾ? ಚಲೋ, ಬಾಯ್, ವಿಲ್ ಮೀಟ್ ಇನ್ ಟೆಂಪಲ್. ಥ್ಯಾಂಕ್ ಯು. ಟೆಂಪಲ್ ಫುಲ್ ರಶ್ ಇರಂಗಿದೆ. ಸೊ ಸ್ಪೆಷಲ್ ಎಂಟ್ರಿ ಏನಾದ್ರು ಇದ್ರೆ ಟಿಕೆಟ್ ತಗೊಂಡು. ಸ್ಪೆಷಲ್ ಎಂಟ್ರಿ ಇದ್ರೆ ಬೆಸ್ಟ್ ಅಲ್ಲ. ದರ್ಶನ ಎಲ್ಲ ಚೆನ್ನಾಗಾಯ್ತು. ನಾವು ಆ್ಯಕ್ಚುಲಿ ಇಷ್ಟೊಂದು ರಶ್ ಇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ವೀಕ್ ಡೇಸಲ್ಲಿ ಬಂದಿದ್ವಲ್ಲ, ಬಟ್ ಆಮೇಲೆ ರಿಯಲೈಸ್ ಆಯಿತು ಸಮ್ಮರ್ ಹಾಲಿಡೇಸ್ ಅಲ್ವಾ, ಎಲ್ಲ ಕಡೆಯಿಂದ ಟೂರಿಸಮಿಗೆ ಅಂತ ಇಲ್ಲಿಗೆ ಬಂದಿರ್ತಾರೆ. ಬಟ್ ಫುಲ್ ರಶ್ ಇತ್ತು. ದರ್ಶನ ಆಯಿತು, 45 minutes ಆಯಿತು ದರ್ಶನ, ಚೆನ್ನಾಗಾಯಿತು. ನೆಕ್ಸ್ಟು ನಂದಿ ಬೆಟ್ಟ. ಚಲೋ, ದರ್ಶನ ಕ್ವಿಕ್ಕಾಗಿ ಆಗಿದೆ, ಅಷ್ಟು ಲೇಟ್ ಅಂತ ಏನಿಲ್ಲ. ಓಕೆ, 20 to 30 minutes ಲೈನಲ್ಲಿ ನಿಂತಿರ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್, 2 types ಆಫ್ ಟಿಕೆಟ್ಸ್ ಇಲ್ಲಿ. 30 rupees ಟಿಕೆಟ್ ಒಂದು, 100 rupees ಟಿಕೆಟು. 100 rupees ಟಿಕೆಟ್ ಆದರೆ ನೀವು ಜಲ್ದಿ ಹೋಗ್ಬೋದು ಆರಾಮಾಗಿ. 30 rupees ಸ್ವಲ್ಪ ಲೇಟ್ ಇದೆ, ಡಿಲೇ ಇದೆ ಅಷ್ಟೇ. ಇನ್ನು ಒಳಗಡೆ ಎಲ್ಲ ತೋರ್ಸೋಕ್ಕೂ ಆಗಿಲ್ಲ. ಇವಾಗಿರೋ ಟೆಂಪಲ್ಸಲ್ಲಿ ಮ್ಯಾಕ್ಸಿಮಮ್ ಬೋರ್ಡ್ಸ್ ಗೊತ್ತಲ್ಲ, ಸೈನ್ ಬೋರ್ಡ್ಸ್, ವಿಡಿಯೋಗ್ರಾಫ್ ಫೋಟೋಸ್ ಏನಾದರೂ ತೆಗೆದರೆ ಫೈನ್ ಅಂತ ಹೇಳಿದ್ದಾರೆ. ಸೊ ತೆಗೆದಿಲ್ಲ. ನೈಸ್, ಗುಡ್ ವೈಬ್. ಆಫ್ಟರ್ ಲಾಂಗ್ ಟೈಮ್ ಟೆಂಪಲ್ಗೆ ಬಂದಿದ್ದೆ ನಾವು ಕೂಡ. ಚಲೋ, ನಂದಿ ಬೆಟ್ಟ ಒಂದ್ಸತಿ ನೋಡ್ಬಿಟ್ಟು ವಿಲ್ ಗೋ ಫಾರ್
ಲಂಚ್. ಹಾಯ್ ಫ್ರೆಂಡ್ಸ್, ಇವಾಗ ನಾವು ಜಸ್ಟ್ ನಂದಿ ಬೆಟ್ಟಕ್ಕೆ ರೀಚ್ ಆಗಿದ್ದೀವಿ. ಚಲೋ. ರಂಜಿತಾ ಎಲ್ಲ ಆಲ್ರೆಡಿ ನೋಡಿದ್ದಾಳ, ನಾವೇ ಎಲ್ಲ ಇವಾಗ ನೋಡ್ತಾ ಇದ್ದೀವಿ. ನಾನು ಭಾಳ ವರ್ಷದಿಂದ ನೋಡಿದ್ದೆ. ಹೌದು. ಕಾರ್ ಲಾಕ್ ಮಾಡಪ್ಪ. ಓ ಕಾರ್ಲ. ಫ್ರೆಂಡ್ಸ್, ವೆರಿ ಪೀಸ್ಫುಲ್ ಆಗಿದೆ. ಸಮ್ಮರಲ್ಲಿ ಬಂದಿದ್ವಲ್ಲ, ಸ್ವಲ್ಪ ಹಾಟ್ ಇದೆ. ಈವ್ನಿಂಗ್ ಟೈಮ್ಸ್ ಆಗಿದ್ರೆ ಚೆನ್ನಾಗಿರ್ಬೋದು ಅನಿಸುತ್ತೆ. ಚೆನ್ನಾಗಿರ್ತದೆ. ಸೊ ದಿಸ್ ಈಸ್ ಅವರ್ ಎಂಟ್ರಿ. ಒಂದಕ್ಕೆ ಹಾಕ್ತಿದ್ದಾರೆ, ತಿನ್ಬೋದಲ್ಲ? ತಿನ್ಬೋದು. ಬಂದು ತಿನ್ನೋಣ. ಬಂದು ತುಂಬ ತಿನ್ನೋಣ. ಬನ್ನಿ, ನಂದೀಶ್ವರನ ಬ್ಲೆಸ್ಸಿಂಗ್ಸ್ ತಗೊಂಡು ಮುಂದಿನ ಕಾರ್ಯಕ್ರಮ ನೋಡೋಣ. ಬಾಯ್ ಫ್ರೆಂಡ್ಸ್. ನಾ ಚಿಕ್ಕವರಿದ್ದಾಗ ಅಂದರೆ ಸ್ಕೂಲ್ ಡೇಸಲ್ಲಿ ಬಂದಿದ್ದು ನೆನಪು ಇಲ್ಲಿಗೆ. ಸೊ ಫ್ರೆಂಡ್ಸ್, ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ, ನಮ್ಮ ಹಿಂದೆ ನಂದೀಶ್ವರನ, ಇದು ನಂದಿ ಟೆಂಪಲು. ಅಂಡ್ ಹಿಂಗೆ ನೀವು ಈ ಕಡೆ ನೋಡಿದರೆ ಇದು ಡೈರೆಕ್ಟ್ ಟೆಂಪಲ್ಗೆ ವಾಕಬಲ್ ನಡ್ಕೊಂತ ಹೋಗ್ಬೋದು. ಹಿಂಗೆ ನಡ್ಕೊಂತ ಹೋದರೆ ಡೈರೆಕ್ಟು ನಾವು ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗ್ತೀವಿ. ಯಾರಾದರೂ ನಡಿಬೇಕು ಅಂತ ಅಂದ್ಕೊಂಡ್ರೆ ಇಲ್ಲಿ ನಂದಿ ಟೆಂಪಲ್ ನೋಡಿಕೊಂಡು ಇಲ್ಲಿಂದ ನಡ್ಕೊಂತ ಹೋಗ್ಬೋದು. ಬಂದಿದೆ. ಸೂಪರ್, ವೆರಿ ಕಾಮ್, ವೆರಿ ಪೀಸ್. ಒನ್ ಡೇ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನನಗನ್ಸೋ ಮಟ್ಟಿಗೆ ಇಲ್ಲಿ ಜಾಸ್ತಿ ಟೂರಿಸ್ಟ್ ಯಾರು ಬರೋಲ್ಲ ಅನಿಸುತ್ತೆ. ಯಾಕಂದರೆ ನಾವು ಬಂದಿದ್ದು ಇಲ್ಲೊಂದು ಚಿಕ್ಕ ದಾರಿ ಇದೆ, ಬಟ್ ರೋಡ್ ಚೆನ್ನಾಗಿದೆ, ಬಟ್ ಎಲ್ಲ ವೆಹಿಕಲ್ಸಿಗೂ ಅಲೋ ಇಲ್ಲ ಅನಿಸುತ್ತೆ. ಸೊ ಜನನೂ ನೋಡಿದರೆ ಚಾಮುಂಡೇಶ್ವರಿ ಟೆಂಪಲ್ ಹತ್ರ ಜನ ಕಂಪೇರ್ ಮಾಡಿದರೆ ಇಲ್ಲಿ ಯಾರೂ ಇಲ್ಲ, ತುಂಬ ಕಡಿಮೆ ಇಲ್ಲಿ ಬರೋದು ಜನ. ನೀವು ಒಂದ್ಸತಿ ವೆರಿ ಪೀಸ್ಫುಲ್. ಹೆಂಗೆ ಅನ್ನಿಸ್ತಾ ಇದೆ ರಂಜಿತಾ ನಿನಗೆ? ಕಾಮಾಗಿದೆ. ಸೊ ಫೈನಲಿ ಈಗ ನಂದಿ ಬೆಟ್ಟ ಆಗಿ ಕಂಪ್ಲೀಟ್ ಮಾಡಿದ್ದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಲಂಚ್ ಟೈಮ್. ಆಲ್ಮೋಸ್ಟ್ 3 o'clock ಆಗಿದೆ. ಹೊಟ್ಟೆ ಅಂತ ನೆಕ್ಸ್ಟ್ ಲೆವೆಲ್ ಹಸಿತಾ ಇದೆ. ಸೊ ಮೈಸೂರಲ್ಲಿ ಫೇಮಸ್ ಏನಿದೆ ಅಂತ ಸರ್ಚ್ ಮಾಡ್ತಿದ್ದಾಗ ಹನುಮಂತ ಪಲಾವ್ ಅಲ್ಲ, ಇಲ್ಲಿ ಫೇಮಸ್ ಟೆಂಪಲ್ ಅಂತೆ. ಅದು ಟೆಂಪಲ್ ಅಲ್ಲ, ಸಾರಿ, ಮಾಲಿನಿಂದ ಟೆಂಪಲ್ಸ್ ಹೋಗಿ ಟೆಂಪಲ್ ಅಂತಲೇ ಬರ್ತಾ ಇದೆ. ಬ್ರೈನ್ ಸೆಲ್ಸ್ ಎಲ್ಲ ಡೆಡ್ ಆಗಿದಾವ. ಸೊ ಹೋಗ್ತಾ ಇರೋದು ನೆಕ್ಸ್ಟ್ ಲಂಚ್ಗೆ ಹನುಮಂತ್ ಪಲಾವ್ ಹೋಟೆಲ್. ಚಲೋ, ಲೆಟ್ಸ್ ಗೋ. ಫ್ರೆಂಡ್ಸ್, ಬಂದಿದ್ದೀವಿ ನಾವು, ಜಸ್ಟ್ ಮೈಸೂರು ಒಳಗಡೆ ಇದ್ದೀವಿ. ನಾವು ವಿ ಆರ್ ಎಂಟ್ರಿಂಗ್ ಇನ್ ಟು ದಿ ಹನುಮಂತ್ ಪಲಾವ್. ನೋಡೋಣ ರಶ್ ಹೆಂಗಿದೆ, ಏನು ಕತೆ ಅಂತ. ಸಿಗ್ಬೋದು ಅಂತ ಅನ್ಕೊಂತೀನಿ. ಸಿಕ್ಕಿದರೆ ಚೆನ್ನಾಗಿ ತಿನ್ನೋಣ, ಸಿಕ್ಕಿಲ್ಲ ಅಂದರೆ ಬೇರೆ ಹೋಟೆಲ್ಗೆ ಹೋಗೋಣ. ಡೋಂಟ್ ವರಿ, ಓಕೆನಾ? ಬನ್ನಿ ತೋರಿಸ್ತೀನಿ ಹನುಮಂತ್ ಪಲಾವ್ ಹೆಂಗಿದೆ ಅಂತ ಹೋಟೆಲ್. ಮಟನ್ ಕೀಮಾ ಬಾತ್, ಚಿಕನ್ ಫ್ರೈ, ಬಿರಿಯಾನಿ ರೈಸ್. ಸೊ ಫ್ರೆಂಡ್ಸ್, ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡಿದ್ವಿ. ಸೂಪರ್ ಇದೆ, ಫುಡ್ ಮಾತ್ರ ಚೆನ್ನಾಗಿದೆ. ಬಟ್ ಅದು ನಮಗೆ ಒರಿಜಿನಲ್ ಅಲ್ಲೋ ಗೊತ್ತಾಗ್ತಾ ಇಲ್ಲ. ಬಟ್ ಎಲ್ಲರದು ಸೆಲೆಬ್ರಿಟಿ ಫೋಟೋಸ್ ಅಂತೂ ಅವ್ರು ಇದರಲ್ಲಿ ಹಾಕಿದಾರ. ಹೋಪ್ ನಮಗೆ ಒರಿಜಿನಲ್ ಅಲ್ಲ ಅದೆಲ್ಲ ಮ್ಯಾಟ್ರು. ಟೇಸ್ಟ್ ವಾಸ್ ಸೂಪರ್. ಸೊ ಐ ಫೀಲ್ ಗುಡ್. ಬಟ್ ನಾನು ತಿಂದಿದ್ದು ಮಟನ್ ಬಿರಿಯಾನಿ ಅಲ್ಲ, ಮಟನ್ ಪಲಾವ್ ಅಲ್ಲ, ಜಸ್ಟ್ ಪಲಾವ್. ಖಾಲಿ ಆಗಿದೆ, ನಾವು ಹೋಗಿದ್ದ ಟೈಮ್ಗೆ ಅಲ್ಲಿ ಅದು ಸಿಕ್ಕಿದ್ದೆ ಜಾಸ್ತಿ. ನೈಸ್. ಒನ್ ಮೋರ್ ಥಿಂಗ್, ಮೈಸೂರಿನಿಂದ ಒಂದು 19 ಕಿಲೋಮೀಟರ್ಸಲ್ಲಿ ಒಂದು ಗಾರ್ಡನ್ ಇದೆ, ಬೃಂದಾವನ ಗಾರ್ಡನ್. ರಿವ್ಯೂಸ್ ಎಲ್ಲ ಚೆನ್ನಾಗಿದೆ. ಸೊ ರಂಜಿತಾನು ನೋಡಿಲ್ಲ, ನಾನು ನೋಡಿಲ್ಲ. ನೋಡಿ ಹೋಗೋಣ. ನೈಟ್ ಚೆನ್ನಾಗಿರುತ್ತಂತೆ ಅಲ್ಲಿ, ವಾಟರ್ ಮ್ಯೂಸಿಯಮು ಎಲ್ಲ ಅಲ್ಲಿ. ಓಕೆ, ಚಲೋ. ಅಲ್ಲಿ ಹೋಗ್ಬಿಟ್ಟು ನಿಮಗೆ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಆ್ಯಂಡ್ ನೌ ಯು ಕ್ಯಾನ್ ಸಿ ಮೈಸೂರು ರೋಡ್ಸ್. ಮೈಸೂರಲ್ಲಿ ಇದ್ದೀವಿ. ಏನೋ ನಮ್ಮೂರಲ್ಲಿ ಇದ್ದಂಗೆ ಫೀಲ್ ಅನಿಸ್ತೈತಪ್ಪ ನನಗೇನು. ಅಂದರೆ ಲೈಕ್ ಸಿಟಿ ಥರ ಇಲ್ಲ, ಗಜಿಬಿಜಿ ಥರ, ಡಿಸ್ಟರ್ಬೆನ್ಸ್ ಆ ಥರ ಏನಿಲ್ಲ. ಇಲ್ಲಿ ಅಂದ್ಕೊಂಡಿದ್ವಿ ಹಿಂಗೆ ಹೋಗ್ಬೋದು, ಆರಾಮಾಗಿ ಟೈಮ್ ಸೇವ್ ಆಗುತ್ತೆ.
ಅದೇ ನಾವು ಬೆಂಗಳೂರಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ಟ್ರಾಫಿಕಲ್ಲೇ ಇರ್ತೀವಿ, ಬಟ್ ಇಲ್ಲಿ ಸ್ವಲ್ಪ ಜಲ್ದಿ ಹೋಗ್ತಾ ಇದ್ವಿ. ಅದೊಂದು ಖುಷಿ ವಿಷಯ ಅಲ್ಲ. ಹೌದು ಸ್ವಾಮಿ. ಬನ್ನಿ. ಫೈನಲಿ ನಾವಿವಾಗ ಬೃಂದಾವನ ಗಾರ್ಡನ್ಸ್ ಎಂಟರ್ ಆಗ್ತೇವೆ. ಚಲೋ, ವೆರಿ ಎಕ್ಸೈಟೆಡ್. ವಾವ್, ಎಂಟ್ರಿ ಗೇಟ್ ಎಲ್ಲ ಇದೆ. ನೋಡಿ ಡ್ಯಾಮ್. ನಾನು ಆ್ಯಕ್ಚುಲಿ ಡ್ಯಾಮ್ಸ್ ಎಲ್ಲ ನಮ್ಮ ಹೊಸಪೇಟಲ್ಲಿ ನೋಡಿದ್ದೆ. ಹೊಸಪೇಟ ಅಲ್ಲಿ ಟಿ ವಿ ಡ್ಯಾಮ್, ಎಸ್ ಟಿ ವಿ ಡ್ಯಾಮ್ ನೋಡಾದ್ಮೇಲೆ ಇವಾಗ ಸೆಕೆಂಡ್ ಡ್ಯಾಮ್. ವಾವ್, ಜನ ತುಂಬ ಇದ್ದಾರ ಫ್ರೆಂಡ್ಸ್. ಕಾರ್ ಪಾರ್ಕಿಂಗ್ ನೋಡಿ ಹೆಂಗಿದೆ ಅಲ್ಲ. ಎಲ್ಲಿ ಪಾರ್ಕ್ ಮಾಡ್ಬೇಕೀಗ? ಏನ್ ಮಾಡ್ಕೊಂತಿದ್ದೀರಿ ರಾಕೇಶ್? ಜರ್ನಿ ಮಾಡಿ ಬಂದಿದ್ದೀವಲ್ಲ, ಇನ್ನ ಮಾಡಬೇಕು. ಓಕೆ, ಸ್ವಲ್ಪ ಮುಖ ತೊಳ್ಕೊಂಡು ಫ್ರೆಶ್ ಇರ್ತೀನಿ ಅಂತ. ಇವಾಗ ತಾನೇ ತಿಂದಿದ್ದು ಇಳಿಸ್ ಬಂದ್ರು ಅಲ್ಲಿ ಅಲ್ಲ. ರೆಸ್ಟ್ ರೂಮ್ ಬಂದರೆ ಯಾರು ಹೋಗಲ್ಲ ಫ್ರೆಂಡ್ಸ್, ಮನೇಲಿ ಹೋಗ್ಬೇಕಂತ ರೂಲ್ ಆಯ್ತು. ಓಕೆ, ಕಾರಲ್ಲೇ ಮಿರರ್ ಐತಲ್ಲ. ನಾನೇ ರೆಡಿ ಆಗಲ್ಲ ಫ್ರೆಂಡ್ಸ್, ಅಷ್ಟು ರೆಡಿ ಆಗ್ತಿದ್ದಾರೆ ನೋಡಿ. ಮಾಯಿಶ್ಚರೈಸರ್ ಸನ್ಸ್ಕ್ರೀನ್ ಡಿಸ್ಪ್ಲೂ ಫುಲ್ ಐತೆ. ಅದು ಮಾಯಿಶ್ಚರೈಸರ್ ಅಲ್ಲ, ಸನ್ಸ್ಕ್ರೀನು ಅಲ್ಲ, ವೀಕೋ ಟರ್ಮರಿಕ್. ಅದು ಇದನ್ನು ಮಾಯಿಶ್ಚರೈಸರ್ ಖಾಲಿ ಹಾಕಿತ್ತು ಇದು. ಇವ್ರಿ ಸುರ ಸುಂದರ ತ್ವಚೆಗೆ ಕಾರಣ ಏನು ಅಂದರೆ ವೀಕೋ ಟರ್ಮರಿಕ್ ಅಲ್ಲ. ಹೇಳು. ಹೌದಂದ್ರೆ ಹೌದು. ನೀನಲ್ಲ, ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದೀಯ ರಾಕೇಶ್ ಇದನ್ನ? ತುಂಬ ವರ್ಷನಾ? ಅವ್ರ ಮನೆಯಲ್ಲೇ ಎಲ್ಲ, ಅವ್ರ ಅಮ್ಮನೂ ಅದೇ ಯೂಸ್ ಮಾಡೋದು, ಇವರು ಇದೇ ಯೂಸ್ ಮಾಡೋದು. ಸುಂದರಾಂಗ ಜಾಣ. ಇದನ್ನ ಹಾಕಿ ಅಂದ್ರೆ ಉಳಿಸ್ಕೊಂತೀವಿ. ಬೆಳ್ಳಿಗೆ ಇದೆ ರಾಕೇಶ್. ಅಯ್ಯಯ್ಯೋ, ಫ್ರೆಶ್ನೆಸ್ಸಿಗೆ ಬೆಳ್ಳಿದಿರಲ್ಲ. ಇವಾಗೆಲ್ಲ ಇಲ್ಲಿ ಕಲರ್ಸ್ಗಳು ಬಂದಿರ್ತವೆ ಅಲ್ಲ. ಆಯ್ತಾ ಸರ್? ಹಾಂ, ಹೋಗೋಣ ಸರ್. ಓಕೆ, ರೆಡಿನಾ ಸರ್? ಹಾಂ, ನಾವು ಫೈನಲಿ ಬೃಂದಾವನ ಗಾರ್ಡನ್ಸ್ ಮೈಸೂರಲ್ಲಿ ಇದ್ದೀವಿ. ಚಲೋ ಹೋಗೋಣ, ಒಳಗಡೆ ಹೆಂಗಿದೆ ಅಂತ ತೋರಿಸ್ತೀನಿ. ಸೊ ನೀವು ಈ ಕಡೆ ಎಲ್ಲ ನೋಡಿರ್ಬೋದಲ್ಲ, ಇದೆಲ್ಲ ಪಾರ್ಕಿಂಗ್ ಏರಿಯಾ, ಕಾರ್ ಪಾರ್ಕಿಂಗ್ ಏರಿಯಾ. ತುಂಬಾ ಜನ ಇದ್ದಾರೆ. ಮೇನ್ ಎಂಟ್ರೆನ್ಸ್ ಆ ಕಡೆ ಇದೆ. ಬೈತಾ. ಸೊ ಫ್ರೆಂಡ್ಸ್, ನಾವೆಲ್ಲಿ ಹೋದ್ರೂ ಕ್ಯೂ ಇದೆ ಅಲ್ಲ ರಂಜಿತಾ? ದಿಸ್ ಈಸ್ ಮೇನ್ ಎಂಟ್ರೆನ್ಸ್. ಗೊತ್ತಿರೋರಿ, ನಿನಗೆ ಗೊತ್ತಿರೋರು ಯಾರಾದರೂ ಇದ್ದಾರಾ ರಂಜಿತಾ ಇಲ್ಲಿ? ನನಗೆ ಗೊತ್ತಿರೋರು ಯಾರು ಇಲ್ಲ. ನನಗೇನಾದರೂ ಕೊಡ್ಸು ರಂಜಿತಾ ಇಲ್ಲಿ. ಅಲ್ಲಿ ಗುಳೆ ಬರ್ತೈತೆ ನೋಡ್ಬೋದು. ಎಲ್ಲಿ? ಫ್ರೆಂಡ್ಸ್, ನೀವು ಯಾರಾದರೂ ಈ ಥರ ಇದರಿಂದ ಆಟ ಆಡಿದರೆ ಕಮೆಂಟ್ ಮಾಡಿ. ಬಬಲ್ಸ್ ತಾಂತಿಯಾ? ಟಿಕೆಟ್ ಎಷ್ಟು ಟಿಕೆಟ್? 50 ರೂಪೀಸ್. ನಮ್ಮ ಹತ್ರ ಕ್ಯಾಶ್ ಇರಲಿಲ್ಲ, ಸೊ ಅದಕ್ಕೆ ಇದನ್ನು ಇದು ಪರ್ಚೇಸ್ ಪರ್ಚೇಸ್ ಮಾಡಿ ಮಾಡಿದ್ವಿ. ಕ್ಯಾಶ್ ಯೂಸ್ ಮಾಡಿ. ಇದು ಏನು ಮಾಡಬೇಕು ಕೂಡ ಗೊತ್ತಿಲ್ಲ, ಮನೇಲಿ ಆಟ ಆಡ್ತೀನಿ. ಸೊ ಫ್ರೆಂಡ್ಸ್, ಫೈನಲಿ ಬೃಂದಾವನ ಗಾರ್ಡನ್ಸ್ಗೆ ಎಂಟ್ರ್ ಆಗಿದ್ವಿ, ನಾನು ನಮ್ಮ ಹೆಂಡತಿ ಜೊತೆ ಅಲ್ಲ.
ಪಾರ್ಕಿಗೆ ನಾನು ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಬಂದಿದ್ದೆ. ಚಲೋ ವ್ಯೂ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸೊ ಇದು ಎಂಟ್ರೆನ್ಸ್. ವಾವ್ 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 ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ. ಬೋಟಿಂಗ್ ಇದೆ. ಬೋಟಿಂಗ್ ಹೋಗ್ತೀರಾ ರಂಜಿತಾ? ಇಷ್ಟ ಇಲ್ಲ? ಬೋಟಿಂಗ್ ಮಾಮೂಲಿ ಹಾಂ, ಯಾವ್ದು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅದು ಮಾಡೋ. ಬೋಟಿಂಗ್ ಏನು ಎಷ್ಟೊಂದು ಸಲ ಮಾಡಿದ್ವಿ. ಹೌದಾ? ಸರಿ ಹಿಂಗೆ ಹೋಗು, ಡ್ಯಾಮ್ ತೋರಿಸು. ಬಾ ಹೋಗೋಣ ಜೊತೆಗೆ. ಸೊ ಬೃಂದಾವನ ಗಾರ್ಡನ್ಸ್ ಹೆಂಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನಮಗಂತೂ ಫುಲ್ಲು ಸೂಪರ್ ಇದೆ. ಆ್ಯಕ್ಚುಲಿ ನೈಟ್ ಲೈಟಿಂಗ್ಗೋಸ್ಕರ ಬಂದಿದ್ದಿಲ್ಲಿ. ನೋಡೋಣ ನೈಟ್ ಲೈಟಿಂಗ್ ಕೂಡ ಯಾವ ಥರ ಕಾಣಿಸುತ್ತೆ ಅಂತ. ಓಕೆನಾ? ಕೆಳಗಡೆ ಬೆನ್ನಿ ಇಟ್ಟರೆ ಮಸಾಜ್. ನೋಡಿ ಫ್ರೆಂಡ್ಸ್, ಇಂಥ ಕಿತ್ವೆ ಮಾಡ್ತಾರೆ ಸಣ್ಣ ಹುಡುಗರ ಥರ. ಕಾಲಿಟ್ಟೆ ನೀರಲ್ಲಿ. ಇವರೊಬ್ಬರನ್ನ ಸಂಭಾಳಿಸಿದ್ರೆ ಒಂದು ಕೂಸಿನ ಸಂಭಾಳಿಸ್ದಂಗೆ ಲೆಕ್ಕ. ಅವರಿಗೂ ಇವರಿಗೂ ಏನು ಡಿಫ್ರೆನ್ಸ್ ಇಲ್ಲ, ಬರೀ ಬೆಳೆದಿದ್ದಾರೆ ಅಷ್ಟೇ, ಇನ್ನು ಬೆಳೆದಿಲ್ಲ ಅಲ್ಲ. ನೋಡಿ ಬೃಂದಾವನ್ ಗಾರ್ಡನ್ಸ್ಗೆ ಬರೋದು ಮೇನ್ ರೀಸನ್ ಬಂದ್ಬಿಟ್ಟು ಮ್ಯೂಸಿಕಲ್ ಫೌಂಟೇನ್. ಸೊ ಸಂಗೀತ ಕಾರಂಜಿ ಅದಕ್ಕೆ ಎಲ್ಲರೂ ಎಕ್ಸೈಟೆಡ್ ಆಗಿ ವೆಯ್ಟ್ ಮಾಡ್ತಿದ್ದಾರೆ. ಇನ್ನು ಕತ್ಲಾಗಬೇಕು, ಕತ್ಲಾದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಈಸ್ ದ ಶೋ ಟೈಮ್. ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ಆ ಕಡೆ ಈ ಕಡೆ ಎಲ್ಲ. ಸೊ ಹಾಂ, ಇಲ್ಲಿಂದ ಫುಲ್ ಕಾಣಿಸುತ್ತೆ ಬೃಂದಾವನ್ ಗಾರ್ಡನ್. ನೋಡ್ತಾ ಇರ್ರಿ ನಮ್ಮ ವ್ಲಾಗ್ನ ಹಿಂಗೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ನೀವು ಕೂಡ ಮೌಂಟೇನ್ ಶೋನ ಎಂಜಾಯ್ ಮಾಡ್ಬೋದು. ಮೌಂಟೇನ್ ಶೋ ಅಲ್ಲ, ಫೌಂಟೇನ್ ಶೋ. ಮೌಂಟೇನ್ ಇದಾಗಿದೆ ಫೌಂಟೇನ್, ಮ್ಯೂಸಿಕಲ್ ಫೌಂಟೇನು. ಇನ್ನೊಂದು ಹಾಫ್ ಆನ್ ಅವರ್ ಒಳಗಡೆ ಸ್ಟಾರ್ಟ್ ಆಗುತ್ತೆ. ನಿಮಗೋಸ್ಕರ ನಮ್ಮ ಚಾನಲಲ್ಲಿ ಸ್ಪೆಷಲ್ ಆಗಿ ಇದು ಮಾಡಿಸಿದ್ವಿ. ನೀವು ನಿಯರ್ ಬೈ ಎಲ್ಲಾದರೂ ಇದ್ದರೆ ಮೈಸೂರು ಕಡೆ ಆಗ್ತಾಯಿದೆ ಬೃಂದಾವನ ಗಾರ್ಡನ್ಸ್ ಬಂದು ಚಿಲ್ಲಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಇರುತ್ತೆ. ವೆರಿ ಪೀಸ್ಫುಲ್ ಆಗಿದೆ ಇಲ್ಲೆಲ್ಲ ಪ್ಲೇಸ್ ಎಲ್ಲ. ಸೊ ಮೇಜರ್ಲಿ ಇಲ್ಲಿ ಏನಿದಾವೆ ಅಂದರೆ ಪಾರ್ಕ್ ಒಳಗಡೆ, ಗಾರ್ಡನ್ ಒಳಗಡೆ ಮ್ಯಾಕ್ಸಿಮಮ್ ಫೌಂಟೇನ್ಸ್ ಇದ್ದಾವೆ. ಫೌಂಟೇನ್ಸ್ ಚಿಕ್ಕ ಫೌಂಟೇನ್ಸು. ಅದಾದಮೇಲೆ ಈ ಥರ ದೊಡ್ಡದೊಂದು ಮ್ಯೂಸಿಕಲ್ ಫೌಂಟೇನು, ಲೈಕ್ ಸ್ನ್ಯಾಕ್ಸ್ ಐಟಮ್ಸು ಎಲ್ಲ ಇರ್ತಾವಿದೆ. ನೋ ಪ್ರಾಬ್ಲಮ್. ಓಕೆನಾ? ಬಾಯ್. ಬಂದಾಗ 4-5 ಜನ ಇದ್ದು, ಇವಾಗ ನೋಡಿದರೆ ಆ 4-5 ಜನ ಎಲ್ಲಿ ಕುಂದಿರ್ಬೇಕಂತ ನೋಡ್ತಾ ಇದ್ದಾರೆ. ನೋಡಿ, ಕ್ರಿಕೆಟ್ ಸ್ಟೇಡಿಯಂ ಫುಲ್ ಆದಂಗೆ ಆಗಿದೆ. CSK RCB. ನಾನು ಪೊಲೀಸವ್ರು ಯಾಕೆ ಇದ್ದಾರಾ ಅಂತ ಅಂದ್ಕೊಂಡೆ, ಇವಾಗ ಗೊತ್ತಾಗಿದೆ. ಪೊಲೀಸವರು ಇರಲೇಬೇಕಿಲ್ಲಿ ಅಂತ. ಜನ ಸಾಗರ. 7 o'clock ಸ್ಟಾರ್ಟ್ ಆಗುತ್ತಲ್ಲ.